ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP ಸ್ಟುಡಿಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ವಿಶೇಷವಾಗಿ ಇವತ್ತು ನಮ್ಮ ಮನೆಯ ಊಟದ ಬಗ್ಗೆ ನಾನು ನಿಮಗೆ ತಿಳಿಸಕ್ಕೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಬಿಸಿ ಬಿಸಿ ಜೋಳದ ರೊಟ್ಟಿ, ಸೌದೆ ಒಲೆಯ ಜೋಳದ ರೊಟ್ಟಿ ಮತ್ತು ಚೌಳೆಕಾಯಿ ಪಲ್ಯ. ಕನ್ನಡದ ಇಲ್ಲಿ ಬೆಂಗಳೂರು ಕಡೆ ಗೌರಿಕಾಯಿ ಅಂತಾರೆ, ಸೊ ನಮ್ಮ ಕಡೆ ಚೌಳೆಕಾಯಿ ಅಂತೀವಿ ಫ್ರೆಂಡ್ಸ್. ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ, ಸೌದೆ ಒಲೆಯ ಜೋಳದ ರೊಟ್ಟಿ, ಆಮೇಲೆ ಬಾಯಲ್ಲಿ ನೀರು ಉರಿಸತಕ್ಕಂಥದ್ದು ಚೌಳೆಕಾಯಿ ಪಲ್ಯ, ಗೌರಿಕಾಯಿ ಪಲ್ಯ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೋಳದ ರೊಟ್ಟಿ ಕಂಪ್ಲೀಟಾಗಿ ಹೇಗೆ ಮಾಡ್ತಾರೆ ಮತ್ತು ಚೌಳೆಕಾಯಿ ಪಲ್ಯನ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಇವರು ಈಗ ಇಟ್ಟು ರೆಡಿ ಮಾಡ್ಕೊತಿದ್ರೆ ನೋಡಿ ಫ್ರೆಂಡ್ಸ್, ಈಗ ಜೋಳದ ರೊಟ್ಟಿಗೆ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮೀನಾಕ್ಷಿ ಅವರು. ಇಲ್ಲಿ ನೋಡಿ ಪ್ಯಾಂಥರ್ಸ್ ಇಲ್ಲಿ ಕೂತಾರೆ. ಹಲೋ ಪರ್ಣಿತಾ, ಹಾಯ್. ಪ್ಯಾಂಥರ್ಸ್ ಇಲ್ಲಿ ಕೂತಾರೆ, ಹಾಯ್ ಅಂತ ಹೇಳಿದ್ದಾರೆ. ಈಗ ಇವರು ಹಿಟ್ಟು ರೆಡಿ ಮಾಡ್ತಾರೆ. ನೋಡಿ ಈಗ ಒಲೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನೋಡಿ ಇವರಿಗೆ ಏನು ಬೇಕು ಅಲ್ಲಿ ನೀರಂತೆ. ಪ್ಯಾಂಥರ್ಸ್ ನೋಡಿ, ಇಲ್ಲಿ ಪ್ಯಾಂಥರ್ಸು ಹಿಂದೆ ಬಿದ್ದರೆ ಆಯಿತು, ಬಿಡಲ್ಲ. ಇಲ್ಲಿ ನೋಡಿ ಇವರು ನಮ್ಮ ಮಮ್ಮಿ. ಹಾಯ್ ಮಮ್ಮಿ, ನಮಸ್ಕಾರ. ನೋಡಿ ನೋಡಿ ಫ್ರೆಂಡ್ಸ್, ನೋಡಿ ಅವರು ಈಗ ರೊಟ್ಟಿ ಲಟ್ಟಿಸ್ತಾ ಇದ್ದಾರೆ. ನೋಡಿ ಈ ಥರ ಲಟ್ಟಿಸಿ ಒಲೆ ಮೇಲೆ ಹಾಕಿದ್ರು. ಈಗ ಅದಕ್ಕೆ ನೀರಿಂದ ಮೇಲ್ಗಡೆ ತಿರ್ಗಿಸ್ತಾರೆ. ಇದು ಎಣ್ಣೆ ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್, ಇದು ಬರೀ ನೀರು ಯೂಸ್ ಮಾಡಿಬಿಟ್ಟು ಅಲ್ಲಿ ಮೇಲೆ ಡ್ರೈ ಇರುತ್ತಲ್ಲ, ಅದು ಬಟ್ಟೆಯಿಂದ ನೀರು ಇಟ್ಕೊಂಡು ಒರೆಸ್ತಾರೆ. ಸೊ ನೋಡಿ ಇಲ್ಲಿ ಹೀಗೆ ಆಗ್ಬಿಡುತ್ತೆ ಫ್ರೆಂಡ್ಸ್. ಈ ಥರ ಬಿಸಿ ಬಿಸಿ ಜೋಳದ ರೊಟ್ಟಿ, ಒಲೆ ಸೌದೆ ಒಲೆಯ ನೋಡಿ ರೊಟ್ಟಿ ಹೇಗೆ ಬರುತ್ತೆ. ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡುವ ವಿಧಾನ ನೋಡಿ. ಸಿಂಹ ಬಂದರು. ನ್ಯಾಚುರಲಾಗಿ ನೋಡಿ ಈಗ ರೊಟ್ಟಿ ಬೇಯ್ತಾ ಇದೆ. ರೊಟ್ಟಿ ಅದು ಬೇಯ್ದಾಗ ಇನ್ನೊಂದು ರೊಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ರೊಟ್ಟಿ ಲಟ್ಟಿಸ್ತಾರೆ ಮತ್ತು ರೊಟ್ಟಿ ಬಡಿದು ಕೂಡ ಮಾಡ್ತಾರೆ ಫ್ರೆಂಡ್ಸ್. ಎರಡು ವಿಧಾನದಲ್ಲಿ ಮಾಡ್ತಾರೆ. ಇವರು ಈಗ ಲಟ್ಟಿಸ್ತಾ ಇದ್ದಾರೆ, ಬೇಗ ಬೇಗ ಆಗುತ್ತೆ ಅಂತೇಳಿ ಈ ಥರ ಲಟ್ಟಿಸ್ತಾರೆ. ಈಗ ರೊಟ್ಟಿ ಅದು ರೆಡಿ ಆಗ್ತಿದೆ ನೋಡಿ. ಆಮೇಲೆ ಫ್ರೆಂಡ್ಸ್ ಜೋಳದ ರೊಟ್ಟಿ, ಇವತ್ತು ಜೋಳದ ರೊಟ್ಟಿ ಚೌಳೆಕಾಯಿ ಪಲ್ಯ. ಸೊ ನೋಡಿ ಫ್ರೆಂಡ್ಸ್, ಅದು ರೊಟ್ಟಿ ನೀಟಾಗಿ ಬೆಂದಿದೆ. ಈಗ ರೊಟ್ಟಿ ಬಂದು ಪುಟ್ಟಿಯಲ್ಲಿ ಬೀಳುತ್ತೆ ನೋಡಿ ಫ್ರೆಂಡ್ಸ್. ಇದು ರೆಡಿ ಆಯಿತು. ಸೊ ಇನ್ನೊಂದು ರೊಟ್ಟಿನ ಹಾಕ್ತಾಯಿದ್ದಾರೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಜೋಳದ ರೊಟ್ಟಿ ಮಾಡುವ ವಿಧಾನ, ಸೌದೆ ಒಲೆಯ ಜೋಳದ ರೊಟ್ಟಿ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ಚೌಳೆಕಾಯಿ ಪಲ್ಯ ಮಾಡುವ ವಿಧಾನ ನಮ್ಮ ನಾಟಿ ಸ್ಟೈಲಲ್ಲಿ. ನೋಡಿ ಈಗ ಚಾಲು ಮಾಡಿಬಿಟ್ಟು ಒಲೆನ ಕುಕ್ಕರ್ ಇಟ್ಟಿದ್ದಾರೆ. ಕುಕ್ಕರಿಗೆ ಈಗ ಎಣ್ಣೆ ಹಾಕ್ತಾಯಿದ್ದಾರೆ. ಸ್ಟವ್ ಚಾಲು ಮಾಡಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಚೌಳೆಕಾಯಿ ಪಲ್ಯ ನೋಡಿ, ಕಲರ್ ಕಾಣ್ತಿರ್ಬೋದು. ಚೌಳೆಕಾಯಿ ಕುದಿಸ್ಬಿಟ್ಟು ಇಟ್ಟಿದ್ದಾರೆ ಫ್ರೆಂಡ್ಸ್. ಅದರ ಜೊತೆಗೆ ಈರುಳ್ಳಿ, ಟೊಮೆಟೊ ಹಣ್ಣು ಮತ್ತು ಅದರ ಒಳಗಡೆ ಬಂದಿರತಕ್ಕಂಥ ಮೆಣಸಿನ್ಕಾಯ ತೆಗೆದಿದ್ದಾರೆ. ಈಗ ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ. ಮೊದಲಿಗೆ ಕರಿಬೇವು ಚಟಪಟ ಚಟಪಟ. ಅದಕ್ಕೆ ಒಂದಿಷ್ಟು ಒಣ ಮೆಣಸಿನ್ಕಾಯಿ ನೋಡಿ ಫ್ರೆಂಡ್ಸ್.
ಈಗ ಮೊದಲಿಗೆ ಈರುಳ್ಳಿನ ಹಾಕ್ಕೊಳ್ತಾರೆ. ನೆಕ್ಸ್ಟು ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ, ಇದ್ರ ಜೊತೆಗೆ ಇದು ನೋಡಿ ಚೌಳಿಕಾಯಿ, ಇದನ್ನು ನೀರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತಾರೆ. ಅದರ ಒಳಗಡೆ ಮೆಣಸಿನ್ಕಾಯಿ ಹಾಕ್ತಾರೆ, ಹಸಿಮೆಣಸಿನ್ಕಾಯಿ. ಆ ಹಸಿಮೆಣಸಿನ್ಕಾಯಿನ ಬೇಯಿಸಿದ ಮೇಲೆ ನೋಡಿ ಈ ಥರ ನೀಟಾಗಿ ಅದನ್ನು ಬಿಸ್ಕೊಳ್ತಾರೆ. ಇದು ಒಂಥರ ಟ್ರೆಡಿಷ್ನಲ್ ಅಡುಗೆನೇ, ಸಾಂಪ್ರದಾಯಿಕ ಅಡುಗೆನೇ ಅನ್ಬೋದು ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಜೊತೆ. ನೋಡಿ ಫ್ರೆಂಡ್ಸ್, ಇದು ನೀಟಾಗಿ ಫ್ರೈ ಆಗಿದೆ ನೋಡ್ಬೋದು. ಈಗ ಒನ್ ಬೈ ಒನ್ ಆ ಈರುಳ್ಳಿ ಮೆಣಸಿನ್ಕಾಯಿನ ಸ್ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದಾರೆ ಫಸ್ಟು. ಇದು ಒಂಥರ ಹೇಳಿದ್ಮೇಲೆ ಉತ್ತರ ಕರ್ನಾಟಕದ ಶೈಲಿಯ ಸಾಂಪ್ರದಾಯಿಕ ಅಡುಗೆನೇ ಅನ್ಬೋದು ಫ್ರೆಂಡ್ಸ್. ಇದು ಭಾಳ ಫೇವ್ರೇಟ್ ನಮಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಚಿಟಿಕೆ ಅರಿಶಿಣ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಬಂದ್ಬಿಟ್ಟು ಶೇಂಗಾದ ಪುಡಿ. ಫ್ರೆಂಡ್ಸ್, ಶೇಂಗಾನ ಹುರ್ಕೊಂಡು ಮಿಕ್ಸರ್ಲಿ ಹಾಕ್ಕೋಬೇಕು. ಸೊ ಇದು ಹಾಕೋದ್ರಿಂದ ಬಹಳ ಅಂದರೆ ಭಾಳ ರುಚಿಯಾಗುತ್ತೆ ಫ್ರೆಂಡ್ಸ್. ಈಗ ಘಮ ಘಮ ಅಂತ ವಾಸನೆ ಬೀಳ್ತಾ ಇದೆ. ಚೌಳೆಕಾಯಿ ಪಲ್ಯ ಜೋಳದ ರೊಟ್ಟಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಈಗ ಫೈನಲಾಗಿ ನೋಡಿ ಚೌಳೆಕಾಯಿ ಬೇಯಿಸಿ, ಮೊದಲೇ ನೀರಲ್ಲಿ ಬೇಯಿಸಿ ನೀರು ಬಸ್ತಿಟ್ಕೊಂಡಿರೋ ಚೌಳೆಕಾಯಿನ ಈಗ ಹಾಕಿದ್ದಾರೆ. ಈಗ ಫ್ರೆಂಡ್ಸ್ ಇದು ಆಯಿತು. ಈಗ ಒಂದು 5 ನಿಮಿಷ ಬೇಯಿಸಿದ್ರೆ ಸರ್ವ್ ಮಾಡೋಕ್ಕೆ ರೆಡಿ ಫ್ರೆಂಡ್ಸ್. ಫೈನಲಾಗಿ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದೇ ನೋಡಿ ಫ್ರೆಂಡ್ಸ್ ಜೋಳದ ರೊಟ್ಟಿ ಮತ್ತು ಚೌಳೆಕಾಯಿ ಪಲ್ಯ, ಅದರ ಜೊತೆಗೆ ಬೆಂಡೆಕಾಯಿ ಪಲ್ಯನೂ ಮಾಡಿದ್ದಾರೆ ನೋಡಿ. ಈ ಥರ ಪಿಕ್ಚರ್ಲಿ ಬಂದಿದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.